ಸ್ಮಾರ್ಟ್ ಟಿವಿಗಳನ್ನು ಹ್ಯಾಕ್ ಮಾಡಬಹುದಾ? ನಿಮ್ಮ ಸ್ಮಾರ್ಟ್ ಟಿವಿಯಲ್ಲಿ ಈ ಲಕ್ಷಣ ಕಂಡು ಬಂದರೆ ಎಚ್ಚರ. ಹಾಗಾದರೆ ಹ್ಯಾಕ್ ಆಗಿದೆ ಅಂತ ಕಂಡುಹಿಡಿಯೋದು ಹೇಗೆ ಅಂತ ಹೇಳ್ತೀವಿ ನೋಡಿ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಸ್ಮಾರ್ಟ್ ಟಿವಿ ಅನ್ನೋದು ಕೇವಲ ಮನರಂಜನೆ ಸಾಧನವಲ್ಲ, ಅದು ಇಂಟರ್ನೆಟ್ಗೆ ಸಂಪರ್ಕಗೊಂಡಿರುವ ಒಂದು ಸಂಪೂರ್ಣ ಡಿಜಿಟಲ್ ಸಾಧನ. ನೆಟ್ಫ್ಲಿಕ್ಸ್, ಯೂಟ್ಯೂಬ್, ಆನ್ಲೈನ್ ಅಪ್ಲಿಕೇಶನ್ಗಳು ಮತ್ತು ವೈಫೈ ಸಂಪರ್ಕದ ಮೂಲಕ ಸ್ಮಾರ್ಟ್ ಟಿವಿಗಳು ನಮ್ಮ ದಿನನಿತ್ಯದ ಬದುಕಿನ ಭಾಗವಾಗಿದೆ. ಆದರೆ ಈ ಸೌಲಭ್ಯಗಳ ಜೊತೆಗೆ ಒಂದು ದೊಡ್ಡ ಅಪಾಯವೂ ಇದೆ, ಅದು ಸೈಬರ್ ಹ್ಯಾಕಿಂಗ್. ಅನೇಕ ಜನ ತಮ್ಮ ಸ್ಮಾರ್ಟ್ಫೋನ್ ಅಥವಾ ಲ್ಯಾಪ್ಟಾಪ್ಗಳ ಬಗ್ಗೆ ಮಾತ್ರ ಭದ್ರತೆಯನ್ನು ಗಮನಿಸ್ತಾರೆ, ಆದರೆ ಸ್ಮಾರ್ಟ್ ಟಿವಿಗಳಿಗೂ ಸಹ ಹ್ಯಾಕರ್ಗಳ ಗುರಿಯಾಗಬಹುದು ಅನ್ನೋದನ್ನು ಮರೆತು ಬಿಡ್ತಾರೆ. ಹೌದು, ಸ್ಮಾರ್ಟ್ ಟಿವಿಗಳನ್ನು ಹ್ಯಾಕ್ ಮಾಡೋದು ಸಂಪೂರ್ಣವಾಗಿ ಸಾಧ್ಯ. ಕಾರಣ, ಬಹುತೇಕ ಎಲ್ಲ ಸ್ಮಾರ್ಟ್ ಟಿವಿಗಳು ವೈಫೈ ಮೂಲಕ ಇಂಟರ್ನೆಟ್ಗೆ ಸಂಪರ್ಕಗೊಂಡಿರುತ್ತವೆ. ಇಂಟರ್ನೆಟ್ ಇರುವ ಯಾವುದೇ ಸಾಧನ ಸೈಬರ್ ದಾಳಿಗೆ ಒಳಗಾಗುವ ಸಾಧ್ಯತೆ ಇರುತ್ತೆ. ಹಳೆಯ ಸಾಫ್ಟ್ವೇರ್, ಭದ್ರತಾ ನ್ಯೂನತೆಗಳು ಮತ್ತು ದುರ್ಬಲ ಪಾಸ್ವರ್ಡ್ಗಳು ಹ್ಯಾಕರ್ಗಳಿಗೆ ಸುಲಭದ ದಾರಿ ಮಾಡಿಕೊಡುತ್ತೆ. ಸ್ಮಾರ್ಟ್ ಟಿವಿ ಹ್ಯಾಕಿಂಗ್ಗೆ ಹಲವು ಕಾರಣಗಳಿವೆ. ಸಮಯಕ್ಕೆ ಸರಿಯಾಗಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡದಿರುವುದು ಪ್ರಮುಖ ಕಾರಣ. ಹಳೆಯ ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿ ಭದ್ರತಾ ದೋಷಗಳು ಇರುತ್ತವೆ. ಅದೇ ರೀತಿ ಸರಳವಾದ ವೈಫೈ ಪಾಸ್ವರ್ಡ್ ಅಥವಾ ಡಿಫಾಲ್ಟ್ ಪಾಸ್ವರ್ಡ್ ಬಳಸುವುದರಿಂದ ಹ್ಯಾಕರ್ಗಳು ನಿಮ್ಮ ನೆಟ್ವರ್ಕ್ಗೆ ಪ್ರವೇಶಿಸಬಹುದು. ಒಮ್ಮೆ ವೈಫೈ ಹ್ಯಾಕ್ ಆದರೆ ಅದಕ್ಕೆ ಸಂಪರ್ಕಗೊಂಡಿರುವ ಎಲ್ಲ ಸಾಧನಗಳು ಅಪಾಯಕ್ಕೆ ಒಳಗಾಗುತ್ತವೆ. ಹ್ಯಾಕರ್ಗಳು ಮಾಲ್ವೇರ್ ಅಥವಾ ಸ್ಪೈವೇರ್ ಅನ್ನು ವಿವಿಧ ಮಾರ್ಗಗಳಿಂದ ಸ್ಮಾರ್ಟ್ ಟಿವಿಗೆ ಸೇರಿಸಬಹುದು. ಪ್ಯಾಚ್ ಮಾಡದ ಸಾಫ್ಟ್ವೇರ್ ಮೂಲಕ ದುರುದ್ದೇಶಪೂರ್ವಕ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡಲಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಡಿಜಿಟಲ್ ಟಿವಿ ಪ್ರಸಾರ ತಂತ್ರಜ್ಞಾನವಾದ HBB ಟಿವಿಯನ್ನು ದುರುಪಯೋಗಪಡಿಸಿಕೊಂಡು ದಾಳಿ ನಡೆಸಲಾಗುತ್ತೆ. ಅಲ್ಲದೆ ಮಾಲ್ವೇರ್ ಹೊಂದಿರುವ USB ಡ್ರೈವ್ ಅನ್ನು ಟಿವಿಗೆ ಸಂಪರ್ಕಿಸಿದರೂ ಹ್ಯಾಕಿಂಗ್ ಸಂಭವಿಸಬಹುದು. ಹ್ಯಾಕ್ ಆಗಿರುವ ಸ್ಮಾರ್ಟ್ ಟಿವಿಯ ಸಾಮಾನ್ಯ ಲಕ್ಷಣಗಳು ಹೇಗಿರುತ್ತೆ ಅಂದರೆ, ಸ್ಮಾರ್ಟ್ ಟಿವಿ ಇದ್ದಕ್ಕಿದ್ದಂತೆ ಸ್ವಯಂಚಾಲಿತವಾಗಿ ಆನ್ ಅಥವಾ ಆಫ್ ಆಗೋದು ಸಾಮಾನ್ಯ ತಾಂತ್ರಿಕ ದೋಷ ಅಂತ ಅನಿಸಬಹುದು, ಆದರೆ ಇದು ಹ್ಯಾಕಿಂಗ್ನ ಸೂಚಕವೂ ಆಗಿರಬಹುದು. ರಿಮೋಟ್ ಬಳಸದೆಯೇ ಚಾನಲ್ ಬದಲಾಗುವುದು, ವಾಲ್ಯೂಮ್ ಏರಿಳಿತಗೊಳ್ಳುವುದು ಅಥವಾ ಅಪ್ಲಿಕೇಶನ್ಗಳು ಸ್ವಯಂಚಾಲಿತವಾಗಿ ತೆರೆಯುವುದು ಅನುಮಾನಾಸ್ಪದ ಲಕ್ಷಣಗಳಾಗಿವೆ. ನಿಮ್ಮ ಸ್ಮಾರ್ಟ್ ಟಿವಿಯಲ್ಲಿ ಅನಗತ್ಯ ಜಾಹೀರಾತುಗಳು ಅಥವಾ ಪಾಪ್ಅಪ್ಗಳು ಕಾಣಿಸಿಕೊಳ್ಳುತ್ತಿದ್ದರೆ ಎಚ್ಚರವಾಗಿರಬೇಕು. ಇದು ಮಾಲ್ವೇರ್ ಇನ್ಸ್ಟಾಲ್ ಆಗಿರುವ ಸೂಚನೆ ಆಗಿರಬಹುದು. ಜೊತೆಗೆ ಟಿವಿ ನಿಧಾನವಾಗಿ ಕೆಲಸ ಮಾಡುವುದು, ಹ್ಯಾಂಗ್ ಆಗುವುದು ಅಥವಾ ಹೆಚ್ಚು ಬಿಸಿಯಾಗುವುದು ಸಹ ಅಪಾಯದ ಲಕ್ಷಣಗಳಾಗಿವೆ. ಈ ಹಿನ್ನೆಲೆಯಲ್ಲಿ ಅನಧಿಕೃತ ಅಪ್ಲಿಕೇಶನ್ಗಳು ಕಾರ್ಯನಿರ್ವಹಿಸುತ್ತಿರುವುದರಿಂದ ಇಂತಹ ಸಮಸ್ಯೆಗಳು ಉಂಟಾಗುತ್ತೆ. ಹ್ಯಾಕ್ ಆಗಿರುವ ಸ್ಮಾರ್ಟ್ ಟಿವಿ ನಿಮ್ಮ ವೈಯಕ್ತಿಕ ಮಾಹಿತಿಗೆ ದೊಡ್ಡ ಅಪಾಯವನ್ನುಂಟು ಮಾಡಬಹುದು. ಅನುಮತಿ ಇಲ್ಲದೆ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡೋದು, ಲಾಗಿನ್ ವಿವರಗಳನ್ನು ಕೇಳುವುದು ಅಥವಾ ಡೇಟಾವನ್ನು ಕದ್ದುಕೊಳ್ಳುವುದು ಸಂಭವಿಸಬಹುದು. ಕ್ಯಾಮರಾ ಮತ್ತು ಮೈಕ್ರೋಫೋನ್ ಹೊಂದಿರುವ ಸ್ಮಾರ್ಟ್ ಟಿವಿಗಳಲ್ಲಿ ಹ್ಯಾಕರ್ಗಳು ನಿಮ್ಮ ಚಟುವಟಿಕೆಗಳ ಮೇಲೆ ನಿಗಾ ಇಡುವ ಸಾಧ್ಯತೆಯೂ ಇದೆ. ಹಾಗಾಗಿ ಎಚ್ಚರವಾಗಿರಿ. ನಮ್ಮ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.